ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವಿಂದು ಈ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುವ ತಾಯಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿ ನಮ್ಮ ಪ್ರೀತಿಯ ತಾಯಿ. ಅವಳು ತುಂಬ ಶ್ರಮಜೀವಿ ಮತ್ತು ಸ್ವಭಾವತಃ ಪ್ರೀತಿಸುವವಳು. ನಮ್ಮ ತಾಯಿ ಕುಟುಂಬದ ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಾವು ನಮ್ಮ ತಾಯಿಯನ್ನು ತುಂಬ ಪ್ರೀತಿಸಬೇಕು. ನಮ್ಮ ಸುಖ ದುಃಖಗಳ ಒಡನಾಡಿ ಮತ್ತು ಸದಾ ಮತ್ತು ಇಡೀ ಪ್ರಪಂಚದಲ್ಲಿ ನಮ್ಮನ್ನು ಹೆಚ್ಚು ಪ್ರೀತಿಸುವವಳು ನಮ್ಮ ತಾಯಿ. ನಮ್ಮ ತಾಯಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತೆ. ಅವಳು ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಮತ್ತು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಸಹಾಯ ಮಾಡುತ್ತಾಳೆ. ಅವಳು ನಮಗೆ ಜನ್ಮ ನೀಡುತ್ತಾಳೆ ಮತ್ತು ಈ ಸುಂದರ ಭೂಮಿಗೆ ಕರೆತರುತ್ತಾಳೆ. ತಾಯಿ ಮಾತ್ರ ನಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಜ್ಞಾನವನ್ನು ನೀಡುತ್ತಾಳೆ. ನಮ್ಮ ಪುರಾಣಗಳಲ್ಲಿ ತಾಯಿಗೆ ದೇವರ ಹೆಸರನ್ನು ನೀಡಲಾಗಿದೆ. ತಾಯಿ ನಮಗೆ ಪೂಜನೀಯ. ನಾವೆಲ್ಲರೂ ತಾಯಿಯನ್ನು ಗೌರವಿಸಬೇಕು ಮತ್ತು ಗೌರವಿಸಬೇಕು. ಏಕೆಂದರೆ ಕೆಟ್ಟ ಕಾಲದಲ್ಲಿ ಎಲ್ಲರೂ ಹೊರಟು ಹೋದರೂ ತಾಯಿಯ ಆಶೀರ್ವಾದ ಯಾವಾಗಲೂ ಮಕ್ಕಳೊಂದಿಗೆ ಇರುತ್ತದೆ. ಮಾತೃತ್ವವು ಮನುಷ್ಯರಲ್ಲಿ ಮಾತ್ರವಲ್ಲ, ಪ್ರಾಣಿಗಳಲ್ಲಿಯೂ ಕಂಡುಬರುತ್ತದೆ. ಪ್ರತಿಯೊಂದು ಜೀವಿಯ ತಾಯಿ ದೇವರಿದ್ದಂತೆ. ದೇವರು ಪ್ರತಿಯೊಂದು ಜೀವಿಗಳನ್ನು ಸೃಷ್ಟಿಸಿದ್ದಾನೆ. ಭಗವಂತನು ಪ್ರತಿಯೊಂದು ಜೀವಿಯೊಂದಿಗೂ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿಸಿದನು ಮತ್ತು ಪ್ರತಿಯೊಂದು ಜೀವಿಗೂ ತನ್ನ ಮಕ್ಕಳನ್ನು ನೋಡಿಕೊಳ್ಳುವ ತಾಯಿಯನ್ನು ನೀಡಿದನು. ತಾಯಿ ಮಗುವಿನ ಬಾಂಧವ್ಯದ ಸೊಗಸು ಎಂದರೆ ಆಕೆಯ ಪ್ರೀತಿ ಮತ್ತು ತ್ಯಾಗಕ್ಕೆ ಮಿತಿಯಿಲ್ಲ. ತಾಯಂದಿರು ಶಿಕ್ಷಕ ಮತ್ತು ಆತ್ಮೀಯ ಸ್ನೇಹಿತನಂತಿರುತ್ತಾರೆ. ಅವರು ಯಾವಾಗಲೂ ತಮ್ಮ ಮಗು ಮತ್ತು ಕುಟುಂಬಕ್ಕೆ ಪ್ರತಿ ಸನ್ನಿವೇಶದಲ್ಲಿ ನಿಲ್ಲುತ್ತಾರೆ. ನಮ್ಮ ತಾಯಿ ಮನೆಯಲ್ಲಿ ಎಲ್ಲವನ್ನೂ ನಿರ್ವಹಿಸುತ್ತಾಳೆ ಮತ್ತು ನಮ್ಮನ್ನು ಮತ್ತು ನಮ್ಮ ಇತರ ಕುಟುಂಬ ಸದಸ್ಯರನ್ನು ನೋಡಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸುತ್ತಾಳೆ. ತಾಯಿಯು ತನ್ನ ಮಕ್ಕಳನ್ನು ತುಂಬ ಪ್ರೀತಿಸುತ್ತಾಳೆ. ಅವಳು ಹಸಿವಿನಿಂದ ಮಲಗಿದ್ದರೂ ತನ್ನ ಮಕ್ಕಳಿಗೆ ತಿನ್ನಲು ಮರೆಯುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ. ಅದಕ್ಕಾಗಿಯೇ ನಾವು ಯಾವಾಗಲೂ ನಮ್ಮ ತಾಯಿಯರನ್ನು ಗೌರವಿಸಬೇಕು. ಏಕೆಂದರೆ ದೇವರು ನಮ್ಮ ಮೇಲೆ ಕೋಪಗೊಳ್ಳಬಹುದು, ಆದರೆ ತಾಯಿ ತನ್ನ ಮಕ್ಕಳೊಂದಿಗೆ ಎಂದಿಗೂ ಕೋಪಗೊಳ್ಳುವುದಿಲ್ಲ. ಈ ಕಾರಣಕ್ಕಾಗಿಯೇ ನಮ್ಮ ಜೀವನದಲ್ಲಿ ಎಲ್ಲ ಸಂಬಂಧಗಳಿಗಿಂತ ತಾಯಿಯ ಈ ಸಂಬಂಧವು ಹೆಚ್ಚು ಮಹತ್ವವಾಗಿದೆ. ನಮ್ಮ ತಾಯಿ ಮಮತೆಯ ದೇವತೆಯಂತೆ. ಅವಳು ಯಾವಾಗಲೂ ನಮಗೆ ಮತ್ತು ನಮ್ಮ ಸಹೋದರರಿಗೆ ಒಳ್ಳೆಯದನ್ನು ಹೇಳುತ್ತಾಳೆ. ನಮ್ಮ ತಾಯಿಯೇ ನಮಗೆ ಆದರ್ಶವಾಗಿದ್ದಾಳೆ. ಅವಳು ನಮಗೆ ಸತ್ಯದ ಹಾದಿಯಲ್ಲಿ ನಡೆಯಲು ಕಲಿಸುತ್ತಾಳೆ. ಸಮಯದ ಮಹತ್ವವನ್ನು ವಿವರಿಸುತ್ತಾಳೆ. ತಾಯಿ ನಮಗೆ ದೇವರು ಕೊಟ್ಟ ವರವೆನ್ನುತ್ತಾರೆ. ಅವಳು ನಮ್ಮ ಮನೆಯಲ್ಲಿ ಎರಡನೇ ಪಾತ್ರವನ್ನು ನಿರ್ವಹಿಸುತ್ತಾಳೆ ಮತ್ತು ನಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದಾಗ ಅವಳು ಅವರನ್ನು ನೋಡಿಕೊಳ್ಳಲು ರಾತ್ರಿಯಿಡೀ ಎಚ್ಚರವಾಗಿರುತ್ತಾಳೆ. ನಮ್ಮ ಕುಟುಂಬಕ್ಕಾಗಿ ಅವಳು ತನ್ನ ಸಂತೋಷವನ್ನು ಸಹ ತ್ಯಾಗ ಮಾಡಬಹುದು. ಸ್ವಭಾವತಃ ನಮ್ಮ ತಾಯಿ ತುಂಬ ಕಷ್ಟಪಟ್ಟು ದುಡಿಯುವ ಮಹಿಳೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮನೆಗೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡುತ್ತಾಳೆ. ನಮ್ಮ ಜೀವನದ ಆರಂಭದ ದಿನಗಳಲ್ಲಿ ನಮ್ಮ ಸುಖ ದುಃಖಗಳಲ್ಲಿ ಯಾರಾದರೂ ಜೊತೆಗಿದ್ದರೆ ಅದು ನಮ್ಮ ತಾಯಿ.
ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಒಬ್ಬಂಟಿಯಾಗಿದ್ದೇವೆ ಎಂದು ತಾಯಿ ನಮಗೆ ಎಂದಿಗೂ ಅರ್ಥ ಮಾಡಿಕೊಳ್ಳಲು ಬಿಡುವುದಿಲ್ಲ. ಈ ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ತಾಯಿಯ ಮಹತ್ವವನ್ನು ನಿರಾಕರಿಸಲಾಗುವುದಿಲ್ಲ. ಯಾವುದೇ ಒಂದು ದಿನದಲ್ಲಿ ತಾಯಿಯ ಪ್ರೀತಿಯನ್ನು ಕಟ್ಟುವುದು ತುಂಬ ಕಷ್ಟ. ಆದರೆ ಇನ್ನೂ ತಾಯಿಯ ದಿನವನ್ನು ಆಚರಿಸಲಾಗುತ್ತದೆ. ಇದರಿಂದ ಮಗು ತಾಯಿಗೆ ಅರ್ಹವಾದ ಪ್ರೀತಿ ಮತ್ತು ಗೌರವವನ್ನು ನೀಡುತ್ತದೆ. ಭಾರತದಲ್ಲಿ ಪ್ರತಿ ವರ್ಷವೂ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಇದರಿಂದ ಮಕ್ಕಳು ಒಂದು ದಿನ ತಮ್ಮ ಎಲ್ಲ ಕೆಲಸಗಳನ್ನು ಮರೆತು ತಮ್ಮ ತಾಯಿಯೊಂದಿಗೆ ಸಮಯ ಕಳೆಯುತ್ತಾರೆ ಮತ್ತು ಅವರನ್ನು ನೋಡಿಕೊಳ್ಳುತ್ತಾರೆ. ಕಂಡರೆ ಅಮ್ಮನನ್ನು ಪ್ರತಿದಿನ ಪೂಜಿಸಬೇಕು. ಆದರೆ ತಾಯಿಯ ಮಹತ್ವ ಮತ್ತು ಆಕೆಯ ತ್ಯಾಗದ ಪ್ರತೀಕವಾಗಿ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಮಗು ದೊಡ್ಡವನಾದಾಗ ಅವನ ಜವಾಬ್ದಾರಿಯು ಹೆಚ್ಚುತ್ತದೆ ಮತ್ತು ಅವನಿಗೂ ಬೇರೆ ಕೆಲಸಗಳಿರುತ್ತವೆ. ಆದ್ದರಿಂದ ಅವನು ತನ್ನ ತಾಯಿಯೊಂದಿಗೆ ಪ್ರತಿದಿನ ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ. ಅವರು ತಾಯಿಯೊಂದಿಗೆ ಸಮಯ ಕಳೆಯಲು ತಾಯಂದಿರ ದಿನವನ್ನು ಆಚರಿಸುತ್ತಾರೆ. ಈ ಒಂದು ದಿನದಲ್ಲಿ ಅವರು ಮಗುವಿನಂತೆ ಬದುಕಲು ಇಷ್ಟಪಡುತ್ತಾರೆ. ಮಗು ತನ್ನ ತಾಯಿಯನ್ನು ಮೊದಲಿನಂತೆ ಪ್ರೀತಿಸಬೇಕೆಂದು ಬಯಸುತ್ತದೆ. ಅವನ ಬಗ್ಗೆ ಚಿಂತಿಸುತ್ತಾನೆ. ಅವನಿಗೆ ಕಥೆಗಳನ್ನು ಹೇಳುತ್ತಾರೆ. ಮದರ್ ತೆರೇಸಾ ಅವರ ನೆನಪಿಗಾಗಿ ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಮದರ್ ತೆರೇಸಾ ಮಮತಾ ದೇವತೆ. ಆಕೆಯನ್ನು ದೇವರ ಇನ್ನೊಂದು ರೂಪವೆಂದು ಪರಿಗಣಿಸಲಾಗಿತ್ತು. ಆದ್ದರಿಂದ ಆಕೆಯ ಗೌರವಾರ್ಥವಾಗಿ ಪ್ರತಿ ವರ್ಷ ತಾಯಿಯ ದಿನವನ್ನು ಆಚರಿಸಲಾಗುತ್ತದೆ. ತಾಯಿಯು ತನ್ನ ಮಗುವಿನ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ಮಗುವಿಗೆ ಸರಿ ಮತ್ತು ತಪ್ಪುಗಳನ್ನು ಪ್ರತ್ಯೇಕಿಸಲು ಕಲಿಸುತ್ತಾಳೆ. ತಾಯಿಯನ್ನು ಈ ಜಗತ್ತಿನಲ್ಲಿ ಬೇರೆಯವರೊಂದಿಗೆ ಹೋಲಿಸಲಾಗುವುದಿಲ್ಲ, ಏಕೆಂದರೆ ಮಗುವನ್ನು ಬೆಳೆಸಲು ತಾಯಿ ಮಾಡುವಷ್ಟು ವಾತ್ಸಲ್ಯ, ತ್ಯಾಗ ಮತ್ತು ಶಿಸ್ತು ಯಾರೂ ಮಾಡಲಾರರು. ನಮ್ಮ ತಾಯಿ ಸಮಾಜ ಮತ್ತು ದೇಶದ ಬಗ್ಗೆ ನಮ್ಮ ಜವಾಬ್ದಾರಿಗಳ ನಿಜವಾದ ಅರ್ಥವನ್ನು ಕಲಿಸುತ್ತಾರೆ. ಮಗುವಿಗೆ ಹೊಸದನ್ನು ಕಲಿಸುವ ಮತ್ತು ನಾವು ಹಿಂದೆ ಉಳಿಯದಂತೆ ಸರಿಯಾದ ಕಲಿಕೆಯೊಂದಿಗೆ ಮುನ್ನಡೆಯಲು ಪ್ರೇರೇಪಿಸುವ ತಾಯಿ. ಮಕ್ಕಳು ಬೆಳೆದಂತೆ ತಾಯಂದಿರು ಮತ್ತು ಅವರ ಜೀವನಕ್ಕೆ ಅವರ ಮಟ್ಟದಲ್ಲಿ ವಿಭಿನ್ನ ಗುರುತುಗಳು ಮತ್ತು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಆದರೆ ಯಾವುದೇ ಮನ್ನಣೆ ಮತ್ತು ದುರಾಶೆ ಇಲ್ಲದೆ ತಾಯಿ ತನ್ನ ಮಕ್ಕಳಿಗೆ ನೋವು ಮತ್ತು ಹಿಂಸೆಯನ್ನು ಪೋಷಿಸುತ್ತಾಳೆ ಮತ್ತು ಸಹಿಸಿಕೊಳ್ಳುತ್ತಾಳೆ. ನಾವು ಎಲ್ಲೇ ಇದ್ದರೂ ತಾಯಿಯ ಆಶೀರ್ವಾದ ನಮ್ಮೊಂದಿಗೆ ಇರುತ್ತದೆ. ಸ್ನೇಹಿತರೆ, ನಾವು ಇದರಿಂದ ತಿಳಿದುಕೊಳ್ಳುವುದು ಏನೆಂದರೆ, ಇಂದಿನ ಓಟದ ಜೀವನದಲ್ಲಿ ಮಾನವರು ತಮ್ಮ ಇತರ ಸಮಸ್ಯೆಗಳಿಗೆ ಅಥವಾ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ಇತರ ವಿಷಯಗಳ ಕಾರಣದಿಂದಾಗಿ ತಮ್ಮ ತಾಯಿಯನ್ನು ನಿರ್ಲಕ್ಷಿಸುತ್ತಾರೆ. ನಾವು ನಮ್ಮ ತಾಯಿಯನ್ನು ಎಂದಿಗೂ ಮರೆಯಬಾರದು, ಏಕೆಂದರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ನಿಮ್ಮ ಸಂತೋಷ ಮತ್ತು ದುಃಖಗಳಲ್ಲಿಯೂ ಇರಬೇಕು, ಆದರೆ ನಿಮ್ಮ ತಾಯಿಯನ್ನು ಮರೆಯಬೇಡಿ ಅಥವಾ ಅವಳನ್ನು ಬಿಡಬೇಡಿ. ನಿಮ್ಮ ತಾಯಿಯರೊಂದಿಗೆ ನಿಮ್ಮ ಹೃದಯದಲ್ಲಿರುವ ಎಲ್ಲವನ್ನೂ ಹಂಚಿಕೊಳ್ಳಬಹುದು. ನನ್ನ ತಾಯಿ ಕೂಡ ನನ್ನ ಆತ್ಮೀಯ ಸ್ನೇಹಿತೆ. ನನ್ನ ಎಲ್ಲ ಸುಂದರ ಕ್ಷಣಗಳನ್ನು ನಾನು ಅವಳೊಂದಿಗೆ ಹಂಚಿಕೊಳ್ಳಬಹುದು. ನನ್ನ ತಾಯಿ ಒಬ್ಬ ಕರುಣಾಮಯಿ ಮಹಿಳೆಯಾಗಿದ್ದು, ಅವರ ಪ್ರೀತಿಯು ಯಾವಾಗಲೂ ನನ್ನ ತಲೆಯ ಮೇಲೆ ಛತ್ರಿಯಾಗಿರುತ್ತದೆ ಮತ್ತು ಈ ಜಗತ್ತಿನಲ್ಲಿ
ನಮಗೆ ತಾಯಿಯ ಪ್ರೀತಿಯನ್ನು ಬೇರೆ ಎಲ್ಲಿಯೂ ಕಾಣಬಹುದು ಎಂದು ನಮಗೆ ತಿಳಿದಿದೆ. ಅವಳು ಇಡೀ ಪ್ರಪಂಚದ ಅತ್ಯಂತ ಸಿಹಿ ತಾಯಿ ಎಂದು ನಾನು ಭಾವಿಸುತ್ತೇನೆ. ನೀವು ಸಹ ನಿಮ್ಮ ತಾಯಿಯಂದಿರನ್ನು ಪ್ರೀತಿ ಹಾಗೂ ಗೌರವದಿಂದ ನೋಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವೇನಾದರೂ ಕಮೆಂಟ್ ಕೊಡಬೇಕಾಗಿದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.